ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಓವನ್ ಇಲ್ಲದೆ ಕೂಡ ನಾವು ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ಯಾವ ರೀತಿ ಈ ತರ ಬಿಸ್ಕಿಟ್ ಅನ್ನ ಮಾಡೋದಂತ ತಿಳಿಸ್ಕೊಡತ್ತೀವ್ರಿ. ತುಂಬಾ ಸಿಂಪಲ್ ಆಗಿ ಗೋಧಿ ಹಿಟ್ಟಿನ ಬಿಸ್ಕಿಟ್ ತುಂಬಾ ರುಚಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದ್ರಿ. ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ಈ ರೀತಿಯಾಗಿ ಬಿಸ್ಕಿಟ್ ಅನ್ನ ಯಾವ ರೀತಿ ಮಾಡೋದಂತ ನಾನು ಇವತ್ರಿ ತಿಳಿಸ್ಕೊಡತ್ತೇನ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೈಡ್ ಅಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಿದ್ರಿ. ಮತ್ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಮನೆಯಲ್ಲಿ ಓವನ್ ಇಲ್ಲ ಅಂದ್ರೂ ಕೂಡ ನೀವು ಇಷ್ಟು ಈಸಿಯಾಗಿ ನೀವು ಬಿಸ್ಕಿಟ್ ಅನ್ನ ಮಾಡ್ಕೋಬಹುದ್ರಿ. ಮೊದಲಿಗೆ ನಾನಿಲ್ರಿ ಒಂದ್ ಬೌಲ್ ಅನ್ನ ತಗೊಂಡು ಅದಕ್ಕೆ ಬೆಣ್ಣೆಯನ್ನ ಹಾಕೊಂಡೇನ್ರಿ. 1/3 ಕಪ್ ಆಗುವಷ್ಟು ಬೆಣ್ಣೆಯನ್ನ ಏನ್ ಮಾಡ್ಬೇಕ್ರಿ, ನಾನು ಈ ತರ ವಿಸ್ಕರ್ದಿಂದ ನಾನಿಲ್ಲಿ ಚೆನ್ನಾಗಿ ಪೇಸ್ಟ್ ಆಗುವವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮ್ ಕಡೆ ಹ್ಯಾಂಡ್ ಬ್ಲೆಂಡರ್ ಇತ್ತಂದ್ರ ರೀ ಅದರಿಂದ ಕೂಡ ನೀವೇನ್ ಮಾಡ್ಬೇಕ್ರಿ, ಈ ತರ ರೀ ಚೆನ್ನಾಗಿ ಪೇಸ್ಟ್ ಆಗುವವರೆಗೂ ಅದನ್ನ ಬೆಣ್ಣೆಯನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ತರ ರೀ ನೀವು ಬೆಣ್ಣೆ ಅಥವಾ ತುಪ್ಪನೂ ಕೂಡ ಹಾಕೋಬಹುದ್ರಿ ಅಥವಾ ಎಣ್ಣೆನೂ ಕೂಡ ಹಾಕೋಬಹುದ್ರಿ. ಆದ್ರೂ ಬೆಣ್ಣೆ ಹಾಕಿದ್ರಿಂದ ಏನಾಗ್ತೈತ್ರಿ, ಬಿಸ್ಕಿಟ್ ಚೆನ್ನಾಗಿ ಟೇಸ್ಟ್ ಬರ್ತಾವ್ರಿ. ಅದಕ್ಕೆ ಬಿಸ್ಕಿಟ್ ನಲ್ಲಿ ಜಾಸ್ತಿ ಬೆಣ್ಣೆನ ಯೂಸ್ ಮಾಡಿದ್ರೆ ರುಚಿಯಾಗಿ ಬರ್ತಾವ್ರಿ. ಅದಕ್ಕೆ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡೇನ್ರಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನಿಲ್ರಿ ಪೌಡರ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನ ಹಾಕೊಂಡು ಈಗ ಏನ್ ಮಾಡ್ಬೇಕ್ರಿ, ಮತ್ತೊಂದ್ಸಲ ನಾವ್ ಈಗ ಅದನ್ನ ಸಕ್ಕರೆ ಎಲ್ಲ ಮಿಕ್ಸ್ ಆಗುವವರೆಗೂ ಈ ತರ ಪೇಸ್ಟ್ ತರ ಕ್ರೀಮ್ ತರ ಬರ್ಬೇಕ್ರಿ. ಅಲ್ಲಿ ತನ ನಾವ್ ಏನ್ ಮಾಡ್ಬೇಕ್ರಿ, ಇದನ್ನ ಈ ತರ ವಿಸ್ಕರ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಅದೆಲ್ಲ ರೀ ಸಕ್ಕರೆನೂ ಕೂಡ ಎಲ್ಲ ಮಿಕ್ಸ್ ಆಗೈತ್ರಿ. ಬೆಣ್ಣೆ ಮತ್ತು ಸಕ್ಕರೆ ಈ ತರ ರೀ ಮಿಕ್ಸ್ ಆಗಿ ಪೇಸ್ಟ್ ತರ ಆಗ್ಬೇಕ್ರಿ. ಈಗ ಅದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಆಮೇಲೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ 1 ಚಮಚ ಆಗುವಷ್ಟು ರವೆನ ಹಾಕೊಂಡು ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಗೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡೇನ್ರಿ. ನೀವು ಹಾಗೆ ಕೂಡ ಮಾಡ್ಕೋಬಹುದ್ರಿ. ಗೋಡಂಬಿ ಮತ್ತೆ ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಹಾಕೊಂಡೇನ್ರಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ. ಅದನ್ನ ಹಾಕೊಂಡು ಇದನ್ನ ಏನ್ ಮಾಡ್ಬೇಕ್ರಿ, ಬೆಣ್ಣೆಯಲ್ಲಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ಹಿಟ್ಟು ನಾದಿರ್ತಿರಲ್ರಿ ಚಪಾತಿ ಹಿಟ್ಟು, ಆ ತರ ಏನಿಲ್ರಿ, ಸ್ವಲ್ಪ ಮಿಕ್ಸ್ ಮಾಡ್ಕೋತು ಗಟ್ಟಿ ಆಗೋವರೆಗೂ ನೀವು ನಾದ್ಕೋಬೇಕ್ರಿ. ನೋಡ್ರಿ ಇದ ನಾವು ಬೆಣ್ಣೆಯಲ್ಲಿ ನಾವು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ ಹಾಕೋತ ಬರ್ತೈತ್ರಿ. ನಿಮ್ಗೆ ಸ್ವಲ್ಪ ಉದುರು ಆಗಿ ಅನ್ಸಾಕತ್ರ ಏನ್ ಮಾಡಿದ್ರಿ, ಸ್ವಲ್ಪ ಹಾಲು ಹಾಕೋಬೋದ್ರಿ ಅಥವಾ ಸ್ವಲ್ಪ ತುಪ್ಪನ ಹಾಕೊಂಡು ನಾವು ಏನ್ ಮಾಡ್ಬೇಕ್ರಿ, ಈ ತರ ಮೆತ್ತಗೆ ಏನ್ ಮಾಡ್ಬೇಕ್ರಿ ನಾದ್ಕೊಂಡು ಈಗ ಸಣ್ಣ ಉಂಡೆಯಾಗಿ ಏನ್ ಮಾಡ್ಬೇಕ್ರಿ ಮಾಡ್ಕೋಬೇಕ್ರಿ. ನಿಮ್ಗೆ ಯಾವ ಸೈಜ್ ಬೇಕಲ್ರಿ, ಮೀಡಿಯಂ ಸೈಜ್ ಅಲ್ಲಿ ಈ ತರ ಉಂಡೆ ಮಾಡ್ಕೊಂಡು ಕೈಯಿಂದ ಈ ತರ ರೀ ಪ್ರೆಸ್ ಮಾಡ್ಬೇಕ್ರಿ. ಪ್ರೆಸ್ ಮಾಡಿ ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಬಾದಾಮದು ಕಟ್ ಮಾಡಿ ಇಟ್ಕೊಂಡಿನ್ರಿ, ಅದನ್ನ ಹಾಕೊಡ್ತೇನ್ರಿ. ಅಥವಾ ನೀವು ನಾರ್ಮಲ್ ಆಗಿ ಹಾಗೆ ಮಾಡ್ಕೋಬಹುದ್ರಿ. ಈ ತರ ನಾವು ಎಲ್ಲಾನು ಇದೇ ತರ ರೆಡಿ ಮಾಡಿ ಇಟ್ಕೋಬೇಕ್ರಿ. ನಾನಿಲ್ಲಿ ಇಡ್ಲಿ ಮಣೆನ ತಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ಈ ತರ ನಾವ್ ಏನ್ ಬಿಸ್ಕಿಟ್ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅದನ್ನ ಹಾಕೊಂಡೇನ್ರಿ. ಅದನ್ನ ಹಾಕೊಂಡು ಈ ತರ ನಾವ್ ಏನ್ ಮಾಡ್ಬೇಕ್ರಿ, ಒಂದ್ 15 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಮೊದ್ಲಿಗೆ ನಾನಿಲ್ಲಿ ಒಂದ್ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು ಆಮೇಲೆ ಇಟ್ಕೊಂಡೇನ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ಬಿಸ್ಕಿಟ್ ಬಂದವ್ರಿ. ನೀವು 15 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಈ ತರ ಮಾಡ್ಕೊಂಡ್ರಿ ತುಂಬಾ ರುಚಿಯಾಗಿ ಬಿಸ್ಕಿಟ್ ರೆಡಿ ಆಗ್ತಾವ್ರಿ. ಅಥವಾ ನಿಮ್ಮ ಕಡಾಯಿ ದಪ್ಪ ಪಾತ್ರೆ ಇರ್ತೈತಲ್ರಿ, ಅದ್ರೊಳಗೂ ಕೂಡ ನೀವು ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಈ ತರ ಇಡ್ಬೋದ್ರಿ. ನಾನಿಲ್ಲಿ ಒಂದ್ ಬಿಸ್ಕಿಟ್ ಅನ್ನ ಮುರಿದು ತೋರಿಸ್ತಾ ಇದೀನ್ರಿ. ಎಷ್ಟು ಟೇಸ್ಟಿಯಾಗಿ ಎಷ್ಟು ಮರ್ರಿ ಬಂದವ್ರಿ. ಇಷ್ಟು ಸಿಂಪಲ್ ಆಗಿ ಈಸಿಯಾಗಿ ಒಂದ್ಸಲ ನೀವು ಮಾಡಿ ನೋಡ್ರಿ. ಹೇಗಿದೆ ಅಂತ ನಮಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.